ಹಾಂ ಇವ್ರದ್ದು ಉಮ್ರಾನ್ ರೀ. ಇವ್ರು ನಮ್ಮ ಅಕ್ಕನ ಮಕ್ಳು ರೀ. ಇವರು ಇಬ್ಬರು ಗಂಡಸು ಮಕ್ಕಳು, 3 ಮಂದಿ ಹೆಣ್ಮಕ್ಳು ರೀ. ಆದರೆ ಇಬ್ಬರಿಗೆ ಮಾತ್ರ ಈ ಥರ ಆಗ್ತದೆ ರೀ. ಒಬ್ಬರು ಹೆಣ್ಮಕ್ಳಿಗೆ ಮತ್ತು ಒಬ್ಬರು ಗಂಡಸರಿಗೆ ಈಗ 16ನೇ ವರ್ಷ ನಡೆದು ಚಾಲು ಅದ ರೀ. ಇವರು 16ನೇ ವರ್ಷನಾಗ ಅಂದ್ರೆ ಹುಲ್ಕೋಟಿಗೆ ಇದ್ದರು. ಇವರು ಹುಲ್ಕೋಟಿ ಸಾಲ ಅಂದು ಹಾಗೆ ಬಂದುಬಿಟ್ಟನ್ರಿ, ಗೊತ್ತಾಗಿಲ್ಲ ಆಯ್ತು. ಮುಂದೆ ಇದು ಹಿಂಗೆ ಅವನು ಅರಿವು ಸುಡ್ದು ಬಂಗಾರ ಹೋಗೋದು ಮತ್ತು ಪೆಟ್ರೋಲರ್ ಗಾಡಿ ಹೋಗ್ತದೆ ಅದು. ಮತ್ತು ಒಂದು 4 ದಿನ ಸುತ್ತಿ ತಪ್ಪೆ ಬಿದ್ದು ಬಿಡೋದು. ನೀರು ಕುಡಿಯೋಂಗಿಲ್ಲ, ಏನು ಕುಡಿಯೋಲ್ಲ, ನೋಡೋದು ಇಲ್ಲ ರೀ. ಮತ್ತು ಈ ಕಿವ್ಯಾಗ ಏನದ ರಗತ್ ಬರ್ತದೆ ರೀ. ರಗತ್ ಬಂದ್ಗಳು ಕಿವಿನೂ ಕೇಳ್ಸಂಗಿಲ್ಲ. ಡಾಕ್ಟ್ರ್ ತೋರಿಸಿದೀವಿ ರೀ. ಎಲ್ಲ ದೇವರು ದಿನ್ರಿ ಎಲ್ಲ ಮಾಡಿದೀವಿ ರೀ. ಅದು ಮಾಡಿಸೋದು ಹೇಳ್ತಾರೆ ರೀ. ಇದು ಬಾನಾಮತಿ ಅಂತ ನಮಗೆ ಹೇಳ್ಯಾರ. ಭಾಳ ಕಡೆ ತೋರಿಸಿದೀವಿ ರೀ. ಇದು ಕೇರಳ, ಮಂತ್ರಾಲಯ ಮತ್ತು ಈ ಕಡೆ ಹೌದು ಮಹಾರಾಷ್ಟ್ರ ಕಡೆ ಎಲ್ಲ ಕಡೆ ಭಾಳ ಕಡೆ ತೋರಿಸಿದೀವಿ ರೀ. ಇದನ್ನು ರೊಕ್ಕ ತೋತಾರ, ಮಾಡೋದಿಲ್ಲ ಬಿಡಲ್ಲ ರೀ. ಇಲ್ಲಿ ತನಗೆ 16 ವರ್ಷ ಕಂಟಿನ್ಯೂ ತೋರ್ಲಾತೀವಿ ರೀ. ತಿಂಗಳ ವರ್ಷಿಗೆ ಏನಿಲ್ಲ 10 ಲಕ್ಷ ರೂಪಾಯಿ ಖರ್ಚದ ರೀ. ಅವ್ರು ವಯಸ್ಸು 35 ಇರ್ಬೇಕು ರೀ. 30 ಇಬ್ಬರಿಗೆ ಅದ ರೀ. ಇವ್ರು ಅಕ್ಕವ್ರಿಗೊಬ್ರಿಗೆ, ಇವನಿಗೊಬ್ಬನಿಗೆ ರೀ. ಇದಕ್ಕೆ ಕ್ಯಾರ್ ಬೀಳೋದು ರೀ. ಮತ್ತು 786 ಹತ್ತಿರ ಬರೀತಾರೆ ಅದನ್ನು. ಎಲ್ಲಿ ಬೇಕಲ್ಲಿ ಹಿಂಗೆ ನಾಮ ಹಾಕ್ತಾರೆ. ಈ ಜಾಸ್ತಿ ನೋಡಿದ್ರಲ್ಲ, ನೀವು ತೋರಿಸಿರಲ್ಲ ನಮ್ಗೆ ಅದ್ರಾಗ ಹಂಗೆ ಬರ್ತದೆ ರೀ. ರಗತ್ ಬರ್ತದೆ. ಆದರೆ ಅಂಗಿಗೆ ಏನಾಗಿರಲ್ಲ, ಒಳಗೆ ಬರೆದಿರ್ತಾರೆ. ಮ್ಯಾಗ ಅಂಗಿಗೆ ಏನಾಗಿರಲ್ಲ, ಅದ್ರ ಒಳಗೆ ಮಾತ್ರ ಬರೆದಿರ್ತಾರೆ. ಅದು ತೆಗೆಯಂಗೆ ಗೊತ್ತಾಗ್ತದೆ, ರಗತ್ ಬರ್ಲಾಕ ಚಾಲು ಮಾಡ್ತಾರೆ. ಈ ಕಿವಿ ಹೋಗ್ಯಾರ, ನಮ್ದು ಕಿವಿ ಕೇಳಿಸಲ್ಲ ರೀ. ಅವ್ನಿಗೆ ತ್ರಾಸ ಮಾಡ್ತಾರೆ. ಒಂದೇ ಕೊಡ್ಡ ಹೆಣದಲ್ಲಿ ಬಿದ್ದು ಬಿಡ್ತಾರೆ. 4 ದಿನ 5 ದಿನ ಒಂದೇ ಜಾಗನಾಗ. ಈಗ ಯಾರು ಚಲೋ ಮಾಡೋರ್ದಿರ. ಹಾಂ ಹಾಂ ಈಗ ಮೊದಲ ಅಮಾವಾಸ್ಯೆ ಹುಣ್ಣಿಮೆಗೆ ಆಗ್ತದ್ರಿ. ಈಗ ಕಂಟಿನ್ಯೂ ರೀ. ಅವ್ರು ಎಲ್ಲಿ ಅರಿವಿರ್ತಾವೆ ಬೆಂಕಿ ಎದ್ದು ಬಿಡ್ತಾರೆ. ಈಗ ಸುಮ್ಮನೆ ಅವ್ರು ಇವತ್ತು ನೋಡ್ರಲ್ಲ, ಅದು ನ್ಯಾಚುರಲ್ ಇವತ್ತು ಬಂದಾನ ಮತ್ತು ಚಲನೆ ಅದ್ರದ್ದು. ಇವತ್ತು ದಿನಕ್ಕೆ ದಿನ ಚಲೋ ಇದೆ ರೀ. ಈಗ ಕನಿಷ್ಠ 3-4 ತಿಂಗಳಾಯ್ತು ರೀ. ದಿನ ಅದ ರೀ ಇದು. ಅವಾಗ ಅಮಾವಾಸ್ಯೆ ಹುಣ್ಣಿಮೆಗೊಮ್ಮೆ ಆಗ್ತದೆ ರೀ. ಈಗ ಹಂಗಿಲ್ಲ ರೀ. ದಿನ ಯಾವಾಗ ಬೇಕಾದ ಟೈಮೇ ಇಲ್ಲ ರೀ ಅದಕ್ಕೆ. ಇದೇ ಮನ್ಯಾಗ ಇರ್ತಾರೆ. ಇವ್ರು ಇರ್ತಾರೆ ರೀ. ಬಿಜಾಪುರಕ್ಕಿದ್ದು ರೀ ದಿನ ರೀ. ಮತ್ತು ಅಲ್ಲೆಲ್ಲ ತನ ಇಲ್ಲಿ ತೊಗೊಂಬಂದೇವ್ರಿ ರೀ. ಮತ್ತು ಇದನ್ನು ಇಲ್ಲಿ ಹಾಂ ಇವ್ರು ಅರಿವು ಇಟ್ಟಿದ್ರು ರೀ. ಅಂದ್ರೆ ಅವ್ರು ಮನೆ ಶಿಫ್ಟ್ ಮಾಡಿದ್ರಲ್ಲ ರೀ ಬಿಜಾಪುರದಾಗ. ಅಲ್ಲಿ ಕಾಡ್ಲಕತ್ತಾನೆ ಈ ಕಡೆ ತೊಗೊಂಬಂದೇವ್ರಿ. ಅವ್ರು ಅರಿವು ಇದ್ದು ರೀ ಅಲ್ಲಿ ಮ್ಯಾಗ. ಅವಕಾತಿ ಬಿಟ್ಟದ್ರಿ. ಹಾಂ ಮನೆ ಹಿಂಗೆ ಸುಟ್ಟದ್ರಿ ಅದು. ನಾವು ರುದ್ರಗೌಡ ಸಾಹೇಬ್ರ ಪಾಟೀಲ್ ರೀ. ಅವರು ಸೋದರ ಮಾವ್ರು ನೋಡ್ರಿ. ನಮ್ಮ ತಳ ಉಮ್ರಾಣಿ ಅಲ್ಲೇ ಆಸ್ತಿ ಇತ್ತು, ಅಲ್ಲೇ ಇದ್ದೇವೆ ರೀ. ಮುಂದೆ ಮಕ್ಕಳು ಶಾಲೆ ಕಾಲಾಗೈತೆ ಹೇಳಿ ನಾವು ವಿಜಯಪುರಕ್ಕೆ ಬಂದೇವೆ ರೀ. ಮಕ್ಕಳು ಶಾಲೆ ಕೆಲಸ ಒಳಗೆ ಅವ್ನು 6ನೇ ಕ್ಲಾಸಿಗೆ ಅವ್ನಿಗೆ ಶುರು ಮಾಡಿದ್ರು ರೀ. ಹುಲ್ಕೋಟಿಗೆ ಹಾಕಿದ್ದೀವಿ ರೀ ಹಾಸ್ಟೆಲ್ಗೆ. ಅಲ್ಲಿಂದ ಅವ ಬೇಸೂರ್ತಾಗಿ ಹ್ಯಾಂಗೆ ಬಂದು ಏನೂ ಗೊತ್ತಾಗಲಿಲ್ಲ ರೀ. ಅಲ್ಲಿದು ಬಂದ ಇಲ್ಲಿದು ಅವ ಹ್ಯಾಂಗೆ ಬಂದೇನೋ ಅವನಿಗೆ ಗೊತ್ತಿದ್ದಿತ್ತಲ್ಲ ರೀ. ಆ ನಮೂನೆ ಆಯ್ತು ರೀ. ಮನ್ಯಾಗ ಹಿಂಗೆ ಹೇಳಾರ್ರಿ ಹೋಗ್ಬಿಡ್ತಾನೆ ರೀ. ಗಾಡಿ ಮ್ಯಾಗ ಹೋಗ್ತಾನೆ, ಇದ್ರ ಮ್ಯಾಗ ಹೋಗ್ತಾನೆ. ಬೇಸೂರ್ತಾಗಿ ಏನೂ ಗೊತ್ತಿರೋದಿಲ್ಲ ರೀ ಅವನಿಗೆ. ಪೆಟ್ರೋಲ್ ಇರ್ಲಿಕ್ಕೂ ಗಾಡಿ ಹೋಗ್ತದ್ರಿ. ಹಿಂಗೆ ಪೆಟ್ರೋಲ್ ಇರ್ಲಿಕ್ಕೆ ಇಲ್ಲಿಂದ ಹೋಗಿ ಗೋವಾ ಗುಲ್ಬರ್ಗ ದಾಟಿ ಹೋಗಿ ಬಿದ್ದಿದ್ದು ರೀ. ಅಡವ್ಯಾಗ ಬಿದ್ದಿದ್ದ. ಅಲ್ಲಿ ಯಾರೋ ನೋಡಿ ಮತ್ತೆ ತೊಗೊಂಬಂದ್ರಿ. ಇದೇ ನಮ್ಗೆ ಎಲ್ಲ ಕಡೆ ತೋರಿಸಿದೇವೆ ರೀ. ಆ ಮಗಳಿಗೆ ಮಗನಿಗೆ ಇಟ್ಟೇರಿ. ಉಳ್ಕಿದವ್ರಿಗೆ ಯಾರಿಗೆ ಏನೂ ಇಲ್ಲ ರೀ. ಈ ಮನಾರ ಭಾಳ ದಿನ ಆಯ್ತು ರೀ. 20 ವರ್ಷ ಮ್ಯಾಗೆ ಆಯ್ತು ರೀ. ಉರಿ ಹತ್ತದ್ರಿ. ಹಿಂಗೆ ಕ್ಯಾರ್ ಬೀಳಿದ್ರಿ. ಹಿಂಗೆ ಕ್ಯಾರ್ ಬಿದ್ದರೆ ಹಿಂಗೆ ಗುಳ್ಳಿ ಎದ್ದು ಸೋರ್ತಾವ್ರಿ. ಈಗ ರಗತ್ ಸೋರ್ಲಾಗ್ತದ್ರಿ. ಇಷ್ಟು ದಿನ ಕ್ಯಾರ್ ಹಾಕ್ತಿದ್ರು, ಈಗ ಗುಳ್ಳಿ ಬೀಳಾತಾವ್ರಿ. ಹಿಂಗೆ ರಗತವ ಎಲ್ಲ ದಿನಕ್ಕೊಂದೊಂದು ಮಾಡ್ತಾರೆ ರೀ. ಕಿವ್ಯಾನು ರಗತ್ ಹೋಗ್ತದ, ತಲ್ಯಾಂದು ಹೋಗ್ತದ, ನ್ಯಾಲ್ಗಿ ಕೊರಿತಾರೆ ರೀ. ಮೈ ಎಲ್ಲ ಕೊರದಾರ ರೀ. ಬರೀ ಮುಸಲ್ಮಾನ್ರು ಅಕ್ಷರ ಇರ್ತಾವ್ರಿ. ಹೆಂಗೆ ತೋರಿಸ್ತಾರೆ ರೀ. ನಮ್ಮನ್ನು ತೋರಿಸೋ ಮುಂದೆ ಹಿಂಗೆ ಬರೀತಾರೆ ರೀ. ನಮ್ಮ ಮನೆಯಾಗ ಎಲ್ಲ ಕಡೆ ತೋರಿಸಿ ಎಲ್ಲ ದಿಕ್ಕು ದೇಶ ಎಲ್ಲ ಆಗ್ಯದ್ರಿ. ಅಷ್ಟು ದೇವ್ರು ಆಗ್ಯಾವ್ರಿ. ದಿನರಾಗ್ಯಾವ. ಒಂದು ದೇವ್ರು ಉಳಿದಿಲ್ರಿ ನಮ್ಮ ದೇವ್ರದ್ದು ಹೇಳಿದ್ರಿ. ಎಲ್ಲನೂ ಹೋಗಿ ಅದೇ ತಿಂಗಳಾನ್ಗಟ್ಲೆ ದೇವ್ರ ಗುಡಿಯಾಗ ನಿಂತು ಬಂದೀನಿ ರೀ. ನಮ್ಮ ಮಕ್ಕಳು ತೋಟ ಅವ್ರಿಗೆ ಮಾಡೋರಿಗೆ ನಾನು ತಕೊಂಡು ಬರಲ್ದ್ರಿ. ನನ್ನ ಮಕ್ಳ ಮ್ಯಾಗ ಯಾರು ದೇಶ ಏನಿಲ್ಲ ರೀ. ನಮ್ದು ಯಾರು
ಯಾರು ಮಾಡ್ತಾರೋ ಅವ್ರಿಗೆ ಗೊತ್ತು, ದೇವ್ರಿಗೆ ಗೊತ್ತು ರೀ. ಮನ್ಯಾಗಿದ್ದು ಬಂಗಾರದೆಲ್ಲ ಇದ್ದಕ್ಕಿದ್ದಂಗೆ ಮಾಯ ಟೀಸರಾಗಿ ಇಟ್ಟಿದ್ದು ಹೋಗ್ತಾರೆ, ಕೊಳ್ಳಾನ ಹೋಗ್ತಾರೆ. ಕೀಲಿ ಹಾಕಿರ್ತೀವಿ. ನಮ್ಮದೇ 20 ತೊಲಿ 20-30 ತೊಲಿ ಹೆಣ್ಮಕ್ಳು ಬಿಟ್ಟು ನಮ್ಮದೇ 50 ತೊಲಿ ಹೋಗ್ಯವ್ರಿ. ಅವ್ರ ಹಬ್ಬಕ್ಕೆ ಬಂದಾಕ್ರ ಬಾಣತನಕ್ಕೆ ಬಂದಾಕ್ರ ಅವ್ರು ಏನರ ಟೀಸರಾಗಿ ಇಟ್ರು ಅವರು ಎಲ್ಲ ಹೋಗ್ಯವ್ರಿ. ನಿಮ್ಮ ಹೆಸರು? ನನ್ನ ಹೆಸರು ಗಂಗಪ್ಪ ರೀ. ನಾನು ಕಾಮನಗೌಡ ಸಾಹೇಬಗೌಡ ಪಾಟೀಲ್ ಅಂತ ಹೇಳ್ರಿ. ಇವ್ರು ನಮ್ಮ ಅಕ್ಕವ್ರು. ಇವ್ರಿಗೆ ಚಡ್ಚಣ ತಾಲೂಕಿನ ಉಮ್ರಾಣಿ ಕೊಟ್ಟಿದೆ. ಅಲ್ಲಿ ಕೂಡ ನಾನೇ ಎಲ್ಲ ತೀಕೆ ನಡೆದಿದ್ರಿ. ಅದು ಹಿಂದಿಂದ ಇವ್ರಿಗೆ 2 ಗಂಡ 3 ಹೆಣ್ಮಕ್ಳು ಅದಾರ. ಅದ್ರಾಗ ಈ ಹುಡುಗನ ಸಾಲಿ ಕಲಿಸ್ಬೇಕಂತ ಬಿಜಾವ್ರಿಗೆ ಬಂದಾರ. ಅದು ಕಲಿಸೋದು ಅವ್ರಿಗೆ ಸೇರಿಗೆ ಬತ್ತು ಏನಾಯ್ತು ಅವ್ರಿಗೆ ಖರೆ ಇಟ್ಟು ಕಾಡ್ಲಾಗ್ತಾರೆ ಭಾಳ ಕ್ಯಾರ್ ಬಿಡೋದು ಇದು ಮಾಡೋದು. ಮತ್ತು ಖಾಲಿ ಗಾಡಿನೇ ತೊಗೊಂಡು ಹೋಗಿಬಿಡ್ತಾರೆ. ಪೆಟ್ರೋಲ್ ಇರ್ಲಾರ್ದೇ ತೊಗೊಂಡು ಹೋಗ್ತಾರೆ. ಗುಲ್ಬರ್ಗ ಸೈಡ್ ಎಲ್ಲಿ ಒಮ್ಮೆ ಹೋಗಿತ್ತು. ಅವಾಗ ನಾವು ಎಲ್ಲೇ ಎಲ್ಲ ಕಡೆ ಹುಡುಕಾಡಿದ್ರಿ, ಅದು ಸಿಗಲಿಲ್ಲ ಗಾಡಿನೇ. ಹಿಂದಿನ ಅವನೇ ಅಲ್ಲಿ ಹೋಗಿ ಫೋನ್ ಹತ್ತಕ್ರೆ ಹೋಗಿದ್ದು ನಾವು ನೋಡಿ ಬಂದಿರೋದು. ಗಾಡಿ ನೋಡ್ತಾನೆ ಪೆಟ್ರೋಲ್ ಇರ್ತದೆ ಅದ್ರಾಗ. ಹಿಂಗೆ ಮಾಡಿ ಕಾಡ್ಲತ್ತಾರ ಭಾಳ. ಇದಕ್ಕೆ ಯಾರು ಪರಿಹಾರ ಮಾಡಿ ಕೊಡ್ತೀರಂದ್ರೆ ಒಂದು ನೋಡಿ ಹೆಲ್ಪ್ ಮಾಡ್ರಿ ಅಂತ ಹೇಳ್ತೀನಿ. ಯಾರ್ಯಾರಿಗೆ ಆಗ್ತೈತ್ರಿ ಈ ಥರ? ಇವು ಹಳೆಯಾಗೊಬ್ಬನಿಗೆ, ಇವ್ರ ಅಕ್ಕವ್ರಿಗೊಬ್ಬರಿಗೆ ಆತ. ಈ ಥರ ಆಗಿದ್ದು ನೀವು ಎಂದ್ರೆ ನೋಡಿದ್ರಿ? ಎಂದೂ ನೋಡಿಲ್ರಿ. ಇದು ಇದೇ ಹುಚ್ಚು ಚಿಡ್ದಂಗೆ ಆಗಿಬಿಟ್ಟದ್ರಿ ಎಲ್ಲರಿಗೆ. ನಿಮಗೆ ವಿಚಿತ್ರ ಅನ್ಸುತ್ತೆ. ನೀವು ಬಂದು ನೋಡಿರಿ? ಇವ್ರು ನಮ್ಮ ಅಕ್ಕನ ಮಕ್ಕಳೇ ರೀ ಇವರು. ಸರ್ಕಂಗೆ ನೋಡ್ತೀವಿ ನಾವು ಕರೆ. ಅಂದ್ರೆ ಇದೆಲ್ಲ ಬ್ಯಾಡ ಅಂತೇಳಿ ನಾವು ಅಲ್ಲಿ ಬಿಜಾಪುರದೆಲ್ಲ ಈ ಕಡೆ ಕಿತ್ಕೊಂಡ್ಬಂದೀವಿ ರೀ. ಇಲ್ಲಿ ಬಂದ್ರು ಅವ್ರ ಸಾಮಾನು ಎಲ್ಲಿ ಇಟ್ಟಿರ್ತೀವಿ ಅಲ್ಲಿನೇ ಬೆಂಕಿ ಎತ್ತಿ ಬಿಟ್ಟದ್ರಿ. ಬಟ್ ಅವ್ರು ಎಲ್ಲಿ ಹೋಗ್ತಾರೆ ಅದು ಅವರು ಹೊಟ್ಟೆ ಅರಿವಿ ಸುಡ್ತಾವ್ರಿ. ತ್ರಾಸ. ಹಾಂ, ಎಲ್ಲಾದ್ರೂ ಪರಿಹಾರ ಆಗ್ತದ ಸ್ವಲ್ಪ ಸಮಸ್ಯೆ ರೀ. ಒಂದು 30-40 ಎಕರೆ ಜಮೀನು ಅದ. ಕಬ್ಬ ಹಚ್ಚಿ ಮಾಡಿ ಅವ್ರ ಭುಜನ ಚಂದ ಹಿಡ್ತಿದ್ರು. ಈ ಹುಡುಗನ ಹಿಂಗೆ ನೋಡ್ಕೊಂಡು ನಾವು ಹಾಲ್ಟ್ ಹಾಕ್ತಿದ್ಕೊಂಡು ಏನಾಯ್ತು ಗೊತ್ತಾಗಲಿಲ್ಲ. ಇದು ಪರಿಹಾರ ಸಿಗ್ಬೇಕಲ್ರಿ. ಏನಾದ್ರು ಎಲ್ಲಾರು ಸಿಗಲಿಕ್ಕೆ ನೋಡೋಲ್ಲ ಐತಿ, ಏನು ತಿಳಿಯೋಲ್ಲೇ ಇರೋದಿಲ್ಲ ಏನು.